ಎಲ್ಲರಿಗೂ ನಮಸ್ಕಾರಗಳು. ಹೆಂಗದರಿ ಎಲ್ಲರೂ? ಆರಾಮದರಿ? ನಾನು ಆರಾಮದೀನಿ. ಎಲ್ಲರೂ ಆರಾಮದರಿ ತಿಳ್ಕೊಂಡು ನಾನು ಇವತ್ತೇನಪ್ಪ ಅಂತಂದರೆ ಎಲ್ಲರಿಗೂ ವ್ಯಾಕರಣ ಅಂದರೆ ಕನ್ನಡ ಗ್ರಾಮರ್ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್, ನೀವು ಯಾವ್ದು ಬೇಕಾದ ಕಾಂಪಿಟೇಟಿವ್ ಎಕ್ಸಾಮ್ CET ಹೋಗ್ರಿ, ಆಮೇಲೆ TT ಹೋಗ್ರಿ, ಅಲ್ಲೇನಪ್ಪ ಅಂತಂದ್ರೆ ಇವೆಲ್ಲ ಕನ್ನಡ ವ್ಯಾಕರಣ ಬಗ್ಗೆ ಸ್ವಲ್ಪ ಕೇಳಿರ್ತಾರೋ. ಇನ್ನೊಂದು ಇಲ್ಲಿ ನಾನು ನವೋದಯ ಒಳಗೆ ಹೇಳಿದ್ನಲ್ಲ, ನವೋದಯ ಒಳಗೆ ಗದ್ಯ ಭಾಗದೊಳಗೆ ಕೆಲವೊಂದು ಗ್ರಾಮರ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಕ್ವಶನ್ಗಳನ್ನ ಕೇಳಿರ್ತಾರೆ. ಹೌದಾ? ಅದಕ್ಕೂ ಆಯಿತು, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೂ ಆಯಿತು, ಎಲ್ಲ ಎಕ್ಸಾಮ್ಗೂ ಆಯ್ತು ಅಂತ ಹೇಳಿ ಇವತ್ತಿಂದ ನಾನು ಗ್ರಾಮರ್ ಕ್ಲಾಸ್ಗಳನ್ನ ಚಾಲು ಮಾಡಕತ್ತೀನಿ. ಎಲ್ಲರೂ ಏನು ಮಾಡಿರಿ, ಆದಷ್ಟು ನಾನು ಕೊಟ್ಟಿರುವಂಥ ನೋಟ್ಸ್ಗಳನ್ನ ಏನು ಮಾಡಿರಿ ಎಲ್ಲರೂ ಬರೆದಿಟ್ಕೊಳಕ್ಕೆ ಟ್ರೈ ಮಾಡಿರಿ. ಇದು ಭಾಳ ಇಂಪಾರ್ಟೆಂಟ ನೋಟ್ಸ್ ಅದಾವ, ಬರೆದಿಟ್ಕೋರಿ. ಇಲ್ಲಿ ನೋಡ್ರಿ, ವ್ಯಾಕರಣ ಅಂದ್ರೆ ಗ್ರಾಮರ್. ಇಲ್ಲಿ ಪ್ರತಿ ಭಾಷೆಗೂ ತನ್ನದೇ ಆದ ರಚನೆ ಇದೆ. ಹೌದಾ? ಇಲ್ಲಿ ನೋಡ್ರಿ, ಯಾವ್ದು ಬೇಕಾದ ಭಾಷೆನ ತೊಗೋರಿ, ಕನ್ನಡ, ಇಂಗ್ಲೀಷ್, ಹಿಂದಿ, ಮರಾಠಿ ಯಾವ್ದು ಬೇಕಾದ ತೊಗೋರಿ, ಆ ಭಾಷೆಗೆ ತನ್ನದೇ ಆದಂಥ ಒಂದು ರಚನೆ ಐತಿ. ರಚನೆ ಇಲ್ಲಾಂದ್ರೆ ಯಾವುದೋ ಭಾಷೆಯನ್ನು ಗುರುತಿಸೋಕ್ಕೂ ಆಗಂಗಿಲ್ಲ, ಓದೋಕ್ಕೂ ಆಗಂಗಿಲ್ಲ. ಹೌದಾ? ಆಮೇಲೆ ಆ ರಚನೆಯ ಸ್ಪಷ್ಟತೆಯನ್ನು, ಕ್ರಮಬದ್ಧತೆಯನ್ನು ಕುರಿತು ಅಧ್ಯಯನ ಮಾಡೋ ಶಾಸ್ತ್ರವೇ ವ್ಯಾಕರಣ ಶಾಸ್ತ್ರ. ಈಗ ನಾವು ಯಾವುದೇ ಒಂದು ಭಾಷೆ ತೊಗೊಂಡ್ರೂ ಅದರದ್ದು ನಾವು ಸ್ಪಷ್ಟತೆ ಅಂದರೆ ನಾವು ಹೆಂಗೆ ಓದಬೇಕು, ಯಾವ ರೀತಿ ಓದಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳುವಂತಹ ಒಂದು ಶಾಸ್ತ್ರವನ್ನು ವ್ಯಾಕರಣ ಶಾಸ್ತ್ರ ಅಂತ ಕರಿತೀವಿ. ಹೌದಾ? ನಾವು ಕನ್ನಡವನ್ನು ಹೆಂಗೆ ಬೇಕಾದಂಗೆ ಓದಂಗಿಲ್ಲ. ಇಲ್ಲಿ ನೋಡಿ, ಕನ್ನಡದೊಳಗೆ ನಮಗೇನಪ್ಪ ಅಂತಂದ್ರೆ ಸ್ವರಗಳು ಬರ್ತಾವೆ, ವ್ಯಂಜನಗಳು ಬರ್ತಾವೆ. ಆಮೇಲೆ ಏನಪ್ಪ ಅಂತಂದ್ರೆ ರಸಸ್ವರ, ದೀರ್ಘಸ್ವರ, ಅವೆಲ್ಲ ನಾನು ಮುಂದೆ ಹೇಳ್ತೀನಿ ನಿಮ್ಗೆ. ನಾವು ಎಲ್ಲ ಅಕ್ಷರಗಳನ್ನೂ ಒಂದೇ ರೀತಿಯಾಗಿ ಓದಂಗಿಲ್ಲ. ಹೌದಾ? ಇಲ್ಲಿ ನೋಡ್ರಿ, ನಾವು ಯಾವುದೇ ಈ ಕನ್ನಡದೊಳಗೆ ಇಂಗ್ಲೀಷ್ ಒಳಗೂ ಬರ್ತಾವೆ ABCD ಅಂಥೇಳಿ. ಏಕ ಬಿ ಅಂತ ಕರೆಯಂಗಿಲ್ಲ, ಬಿಕ ಎ ಅಂತ ಕರೆಯಂಗಿಲ್ಲ. ಹೌದಾ? ಹಂಗೇನಪ್ಪ ಅಂತಂದ್ರೆ ಇಲ್ಲಿ ನಾವು ಕನ್ನಡವನ್ನು ನಾವು ಯಾವ ರೀತಿ ಓದಬೇಕು, ಹೆಂಗೆ ಓದಬೇಕು, ಹಿಂದೆ ಮುಂದೆ ನೋಡಲಿ, ಯಾವುದೇ ಒಂದು ಅಕ್ಷರವನ್ನು ನಾವು ಓದಬೇಕಂದ್ರೆ ಅದಕ್ಕೊಂದು ಕ್ರಮಬದ್ಧತೆ ಬೇಕು. ನಾವು ಹೆಂಗೆ ಬೇಕಾದಂಗೆ ಹೇಳಂಗಿಲ್ಲ. ಯಾವುದೇ ಒಂದು ಪದಗಳನ್ನ ತಗೋರಿ, ಯಾವುದೇ ಒಂದು ಅಕ್ಷರವನ್ನು ತಗೋರಿ, ನಾವು ಹೇಳುವಾಗ ಅಂದ್ರೆ ನಾವು ಉಚ್ಚಾರ ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಆದ್ರೆ ಬೇರೆ ರೀತಿ ಅರ್ಥ ಕೊಡ್ತೈತಿ. ಹೌದಾ? ನಿಮ್ಮ ಮುಂದೆ ಕ್ಲಾಸಸ್ ಹೇಳ್ತೀನಿ ಅಂದರೆ ಈಗ ಇಷ್ಟು ಮಾತ್ರ ತಿಳ್ಕೊತಾ ಹೋಗ್ರಿ. ಹೌದಾ? ಇಲ್ಲಿ ನೋಡ್ರಿ, ಫಸ್ಟ್ ವ್ಯಾಕರಣ ಶಾಸ್ತ್ರ ಅಂದರೆ ಏನಂತ ಗೊತ್ತಾಯಿತು. ಒಂದು ಭಾಷೆಯನ್ನು ಅದಕ್ಕೆ ಸ್ಪಷ್ಟವಾಗಿ ಅದ್ರ ಬಗ್ಗೆ ನಾವು ಮಾಡಬೇಕು, ಅದನ್ನ ಕುರಿತು ಅಭ್ಯಾಸ ಮಾಡುವ ಶಾಸ್ತ್ರವನ್ನು ನಾವು ವ್ಯಾಕರಣ ಶಾಸ್ತ್ರ ಅಂತ ಕರಿತೀವಿ. ಹೌದಾ? ಈಗ ಇದನ್ನು ನಮಗೆ ಪರಿಚಯಿಸಿದವ್ರು ಯಾರಪ್ಪ ಅಂತಂದ್ರೆ ಕೇಶಿರಾಜ್. ಇಲ್ಲಿ ನೋಡಲಿ, ಇವ್ರದ್ದು ಕಾಲ ಯಾವುದಪ್ಪ ಅಂತಂದ್ರೆ ಕ್ರಿಸ್ತಶಕ 1260 ಅಥವಾ 13ನೇ ಶತಮಾನ ಅಂಥೇಳಿ ನಾವು ಗುರುತಿಸ್ತೀವಿ. ಹೌದಾ? ಇವರು ಬರೆದಂತಹ ಕೃತಿ ಯಾವುದಪ್ಪ ಅಂತಂದ್ರೆ ಶಬ್ದಮಣಿ ದರ್ಪಣ. ಇದು ಶಬ್ದಮಣಿ ದರ್ಪಣ ಅಂತ ಒಂದು ಕೃತಿ ಬರೆದ, ಆ ಕೃತಿಯಿಂದ ಇದು ವ್ಯಾಕರಣ ಶಾಸ್ತ್ರವನ್ನು ಏನು ಮಾಡ್ರಪ್ಪ ಅಂತಂದ್ರೆ ರಚನೆ ಮಾಡ್ಯಾರ ಅಂಥೇಳಿ ಹೇಳಬೇಕು. ಇಲ್ಲಿ ನೋಡ್ರಿ, ವ್ಯಾಕರಣದೊಳಗೆ ಏನೇ ನಮ್ಗೆ ಸ್ವಲ್ಪ ಸ್ಪಷ್ಟತೆ ಬೇಕಾತಂದ್ರು ಕೇಶಿರಾಜನ ಶಬ್ದಮಣಿ ದರ್ಪಣವನ್ನು ನಾವು ನೋಡಿದ್ವಿ ಅಂದ್ರೆ ಅಲ್ಲಿ ನಮ್ಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈಸಿಯಾಗಿ ಸಿಗ್ತೈತಿ. ಈಗ ಈತ ಕನ್ನಡದ ಶ್ರೇಷ್ಠ ವ್ಯಾಕರಣಕಾರಕ. ಅಂದ್ರೆ ಈ ವ್ಯಾಕರಣವನ್ನು ಸೃಷ್ಟಿ ಮಾಡಿದವ್ರು ಯಾರಪ್ಪ ಅಂತಂದ್ರೆ ಕೇಶಿರಾಜ್ ಅಂಥೇಳಿ ಹೇಳ್ಬೋದು. ಇದು ಕನ್ನಡದ ಶ್ರೇಷ್ಠ ವ್ಯಾಕರಣ ಕೃತಿ. ಈ ಶಬ್ದಮಣಿ ದರ್ಪಣ ಏನೈತಿಲ್ಲ, ಇದು ಏನಪ್ಪ ಅಂತಂದ್ರೆ ಶ್ರೇಷ್ಠ ವ್ಯಾಕರಣ ಕೃತಿ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್, ಕನ್ನಡ ವ್ಯಾಕರಣ ಪರಂಪರೆ ನಿಂತಿರುವುದೇ ಈ ಕೃತಿಯ ನೆಲಗಟ್ಟಿನ ಮೇಲೆ. ಅಂದ್ರೆ ಇದು ಶಬ್ದಮಣಿ ದರ್ಪಣವನ್ನು ನಾವು ನೋಡಿಕೊಂಡು ಅದರೊಳಗಿಂದ ಕೆಲವೊಂದು ಅಂಶಗಳು ಅಂದ್ರೆ ಕನ್ನಡವನ್ನು ನಾವು ಹೆಂಗೆ ಓದಬೇಕು, ಅದರೊಳಗೆ ಎಷ್ಟು ವ್ಯಂಜನಗಳದಾವೆ, ಎಷ್ಟು ಸ್ವರಗಳದಾವೆ, ಅದ್ರ ಬಗ್ಗೆ ಎಲ್ಲ ನಮ್ಗೆ ಏನಪ್ಪ ಅಂತ ಈ ಶಬ್ದಮಣಿ ದರ್ಪಣದಲ್ಲಿ ಐತಿ. ಅದು ನಮ್ಗೆ ಈಗಿಂದ ಮಕ್ಕಳಿಗೆ ಎಷ್ಟು ಉಪಯೋಗ ಐತಿಲ್ಲ, ಈಗಿಂದ ನಮ್ಗೆ ನೋಟ್ಸ್ಗಳಿಗೆ, ಬುಕ್ಗಳಿಗೆ ಎಷ್ಟು ಉಪಯೋಗ ಐತಿಲ್ಲ, ಅಷ್ಟನ್ನ ಮಾತ್ರ ನಮ್ಗೆ ಏನು ಮಾಡ್ರಪ್ಪ ಅಂದ್ರೆ ನಮ್ಗೆ ಅಭ್ಯಾಸ ಮಾಡೋಕ್ಕೆ ಒಂದು ಬುಕ್ಕನ್ನು ರಚನೆ ಮಾಡಿ ಕೊಟ್ಟಾರಂತ ಹೇಳಿ ಹೇಳಬಹುದು. ನೆಕ್ಸ್ಟ್, ಈಗೇನು ಮಾಡೋಣ, ವರ್ಣಮಾಲೆಗೆ ಹೋಗೋಣ. ಹೌದಾ? ವರ್ಣಮಾಲೆ ನಾವು ಕೇಶಿರಾಜನ ಪ್ರಕಾರ ಹೋದ್ವಿ ಅಂದ್ರೆ 47 ವರ್ಣಮಾಲೆಗಳದಾವ ಅಂತ ಹೇಳ್ತಾರೆ ಅವ್ರು. ಹೌದಾ? ಹೌದಾ? ಇನ್ನೊಂದು ಪ್ರಸ್ತುತ ಕೇಶಿರಾಜನ ಪ್ರಕಾರ 47, ಆದರೆ ನಮಗೆ ಕೊಡೋದು ಅಂದರೆ ಈಗಿಂದ ನಮಗೇನಪ್ಪ ಅಂತಂದ್ರೆ ವರ್ಣಮಾಲೆಗಳು ಎಷ್ಟು ಅಂತ ಹೇಳ್ತಾರೆ ಅಂದ್ರೆ 49 ವರ್ಣಮಾಲೆಗಳಂತ ಹೇಳಿ ಹೇಳ್ತಾರೆ. ಅದ್ರೊಳಗೆ ಮತ್ತೇನು ಮಾಡ್ತೀವಪ್ಪ ಅದನ್ನು
3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಈ ವರ್ಣಮಾಲೆಯಲ್ಲಿ ಏನಪ್ಪ ಅಂತಂದ್ರೆ 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಅವು ಯಾವಂದ್ರೆ ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಕಗಳು ಅಂಥೇಳಿ 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ನೋಡಲಿ, ಇದು ಸ್ವರಗಳಲ್ಲಿ 13 ಸ್ವರಗಳದಾವ, ವ್ಯಂಜನಗಳಲ್ಲಿ 34 ವ್ಯಂಜನಗಳದಾವ, ಆಮೇಲೆ ಯೋಗವಾಹಕಗಳಲ್ಲಿ 2 ಯೋಗವಾಹಕಗಳದಾವ ಅಂಥೇಳಿ ಹೇಳ್ತಾರೆ. ನೆಕ್ಸ್ಟ್ ಇದರೊಳಗೆ ಏನಪ್ಪ ಅಂತಂದ್ರೆ ಮತ್ತೆ ನಮಗೆ ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಈ ಸ್ವರಗಳಲ್ಲಿ 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಅದು ಫಸ್ಟ್ ಒನ್ ಋಷಸ್ವರ, ದೀರ್ಘಸ್ವರ ಮತ್ತು ಪ್ಲುತಸ್ವರ. ಹೌದಾ? ಈ ಪ್ಲುತಸ್ವರ ಏನೈತಿಲ್ಲ, ಇದು ನಮ್ಗೆ ಅಷ್ಟೊಂದು ಹೆಚ್ಚು ಯೂಸ್ ಆಗಂಗಿಲ್ಲ. ಅದು ಹೆಂಗೆ ಅನ್ನೋದು ಮುಂದೆ ಹೇಳ್ತೀನಿ ನಮಗೆ ಸ್ವರಗಳೊಳಗೆ ಹೆಚ್ಚಾಗಿ ನಾವು ಋಷಸ್ವರ, ದೀರ್ಘಸ್ವರ ಅಂತ ಹೇಳ್ತೀವಿ. ಆಮೇಲೆ ವ್ಯಂಜನದೊಳಗೆ 34 ಅಕ್ಷರಗಳು ಬರ್ತಾವೆ. ಅವು ಯಾವಪ್ಪ ಅಂತಂದ್ರೆ ಇದ್ರ ಮತ್ತು 3 ಭಾಗಗಳಾಗಿ ನಾವು ಹೊಡಿತೀವಿ, ಅಂದರೆ ವಿಂಗಡಣೆ ಮಾಡ್ತೀವಿ. ಅವು ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಅಂತ ಹೇಳಿ 3 ಭಾಗಗಳಾಗಿ ಹೊಡಿತೀವಿ. ಅಲ್ಪಪ್ರಾಣ ಅಂದರೆ ಎಷ್ಟು ಅದಾವೆ? 10 ಅದಾವೆ. ಮಹಾಪ್ರಾಣ 10, ಅನುನಾಸಿಕ 5 ಅದಾವೆ. ಇಲ್ಲಿ 3ನೇದು ಯೋಗವಾಹಕಗಳು 2 ಅದಾವೆ. ಹೌದಾ? ಯೋಗವಾಹಕಗಳು ಮತ್ತು ಅವು ಯಾರಪ್ಪ ಅಂದ್ರೆ ಅನುಸ್ವಾರ ಮತ್ತು ವಿಸರ್ಗ ಅಂಥೇಳಿ 2 ಭಾಗಗಳಾಗಿ ಏನಪ್ಪ ಅಂತಂದ್ರೆ ವಿಂಗಡಣೆ ಮಾಡ್ತಾರೆ. ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ. ಈ ವರ್ಣಮಾಲೆ ಒಳಗೆ ಕೆ ಸಿ ರಾಜನ ಪ್ರಕಾರ ಕೆಲವೊಂದು ಸರಿ ಪ್ರಶ್ನೆಗಳನ್ನ ಕೇಳ್ತಾರೆ. ಕೆ ಸಿ ರಾಜನ ಪ್ರಕಾರ ವರ್ಣಮಾಲೆಗಳು ಎಷ್ಟೊತ್ತು ಕೇಳ್ತಾರೆ? ಅವು 47 ಅಂತ ಹೇಳಬೇಕು. ಆಮೇಲೆ ಪ್ರಸ್ತುತ ಅಂದರೆ ಈಗ ನಮಗೆ ಕೊಡೋದು, ಅಧ್ಯಯನಕ್ಕೆ ಕೊಡೋದು ಏನಪ್ಪ ಅಂತಂದ್ರೆ 49 ವರ್ಣಮಾಲೆಗಳನ್ನ ಕೊಡ್ತಾರೆ. ಆಮೇಲೆ ವರ್ಣಮಾಲೆ ಒಳಗೆ 49 ಅಕ್ಷರಗಳದಾವ. ಅದರೊಳಗೆ 3 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ: ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಕಗಳು. ಮತ್ತು ಅದರೊಳಗೆ ಏನಪ್ಪ ಅಂದರೆ ಈ 3 ಒಳಗೆ ಮತ್ತು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ: ಋಷಸ್ವರ, ದೀರ್ಘಸ್ವರ ಮತ್ತು ಪ್ಲುತಸ್ವರ. ಋಷಸ್ವರ ಒಳಗೆ 6, ದೀರ್ಘಸ್ವರ ಒಳಗೆ 7, ಪ್ಲುತಸ್ವರ ಒಳಗೆ ಯಾವೂ ಇಲ್ಲ. ಅದು ಹೆಂಗೆ ಅನ್ನೋದು ಹೇಳ್ತೀನಿ ನಿಮಗೆ. ಆಮೇಲೆ ಯೋಗವಾಹಕಗಳು ಅನುಸ್ವಾರ ಮತ್ತು ವಿಸರ್ಗ. ಲಾಸ್ಟ್ ಒನ್ನು ವ್ಯಂಜನ, ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಅಂತ ಹೇಳಿ ನಾವು ಇಷ್ಟು ವ್ಯಂಜನಗಳನ್ನು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಹೌದಾ? ಮುಂದೆ ನಾಳೆ ಏನು ಮಾಡಪ್ಪ ಅಂತಂದ್ರೆ ಸ್ವರಗಳ ಬಗ್ಗೆ ನಾವು ಅಧ್ಯಯನ ಮಾಡೋ. ಈಗ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗ್ಯಾವ. ಎಲ್ಲರೂ ಏನಪ್ಪ ಅಂತಂದ್ರೆ ಕ್ಲಾಸಿಗೆ ಡೈಲಿ ಜಾಯ್ನ್ ಆಗುತ್ತೆ. ಬರೀ ಏನೇ ಸ್ವಲ್ಪ ಮಿಸ್ಟೇಕ್ ಆಗಿರೋ ಏನೂ ತಿಳಿಲ್ಲ ಅಂದ್ರೆ ಕಮೆಂಟ್ ಮೂಲಕ ನನಗೆ ಹೇಳ್ರಿ, ಕಮೆಂಟ್ ಹಾಕಿರಿ. ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರು ನಿಮ್ಮಲ್ಲಿ ಫ್ರೆಂಡ್ಸ್ ಅದಲ್ಲ ಅವರೆಲ್ಲ ಏನು ಮಾಡ್ರಪ್ಪ ಅಂತಂದ್ರೆ ಶೇರ್ ಮಾಡಿರಿ. ಆದಷ್ಟು ಏನಪ್ಪ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಆದ್ರಂದ್ರೆ ನಾ ಕೊಡುವಂತಹ ನೋಟ್ಸ್ಗಳು ನಿಮಗೆಲ್ಲ ಡೈಲಿ ಬಂದ ತಲುಪ್ತಾವೆ ಅಂತೇಳಿ ಹೇಳ್ಬೋದು. ಇಲ್ಲಿವರೆಗೆ ನಾನು ಈ ವಿಡಿಯೋನ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀರಾಮ್.